ಚನ್ನಪಟ್ಟಣ ರಾಮನಗರ ಪಾರುಪತ್ಯಕ್ಕಾಗಿ ದೋಸ್ತಿಗಳು ನಾನಾ ಕಸರತ್ತು ನಡೆಸ್ತಾ ಇದ್ದಾರೆ. ರಾಮನಗರ ಜಿಲ್ಲೆಯ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಗಾಗಿ ಮೈತ್ರಿ ನಾಯಕರು ಪ್ರತಿಭಟನೆ ನಡೆಸಿ ಯಶಸ್ವಿಯಾಗಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ. ಕೃಷಿ ಪತ್ತಿನ ಸಹಕಾರ ಸಂಘದ ಕಚೇರಿ ಮುಂದೆ ಭಾರೀ ಪ್ರತಿಭಟನೆ. ಚುನಾವಣೆ ನಡೆಸುವಂತೆ ಆಗ್ರಹಿಸಿ ದಳಪತಿಗಳ ಆಕ್ರೋಶ. ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ನೂಕಾಟ, ತಳ್ಳಾಟ. ಇದು ರಾಮನಗರ ತಾಲೂಕಿನ ಹಳ್ಳಿಮಾಳ ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಚುನಾವಣೆ ಮುಂದೂಡಿಕೆ ಮಾಡಿದ್ದಕ್ಕೆ ಮೈತ್ರಿ ನಾಯಕರು ಆಕ್ರೋಶಗೊಂಡ ಪರಿ. ರಾಮನಗರದಲ್ಲಿ ಜೆಡಿಎಸ್ಗೆ ಅಧಿಕಾರ ತಪ್ಪಿಸಲು ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಮುಂದೂಡಲಾಗಿದೆ ಅನ್ನೋ ಆರೋಪದ ಮೇಲೆ ಮೈತ್ರಿ ನಾಯಕರು ಇಂದು ಪ್ರತಿಭಟನೆ ನಡೆಸಿದ್ರು. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಹಕಾರ ಸಂಘಗಳ ನಿಬಂಧಕರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಚುನಾವಣೆ ಮುಂದೂಡಿರುವ ಆರೋಪ ಮಾಡಿದ್ದು, ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಚುನಾವಣೆಗೆ ಅಡ್ಡಿಯಾಗ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ವ್ಯವಸಾಯೋತ್ಪನ್ನ ಸಂಘದಲ್ಲಿ ಜೆಡಿಎಸ್ಗೆ ಅಧಿಕಾರ ತಪ್ಪಿಸಲು ಚುನಾವಣೆ ಮುಂದೂಡಿರೋ ಆರೋಪವಿದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಜೆಡಿಎಸ್ ಜಂಟಿ ಪ್ರತಿಭಟನೆ ನಡೆಸಿ ಗುಡುಗಿದ್ರು. ನಾನು ಅವ್ರ ಮೇಡಮ್ಗೂ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದೆ, ನೋಡಮ್ಮ, ನೀವು ಒಬ್ರು ಹೆಣ್ಮಗಳಿದ್ದೀರಿ, ನೀವೊಬ್ರು ಜವಾಬ್ದಾರಿಯುತವಾದಂತ ಒಂದು ಅಧಿಕಾರಿ ಇದ್ದೀರಿ, ಬಂದು ಚುನಾವಣೆನ ಗೌರವಯುತವಾಗಿ ನಡೆಸ್ಕೊಡಿ. ಮತ್ತೆ ಇನ್ಯಾವುದೇ ರೀತಿ ಮುಂದೂಡಿಕೆ ಮಾಡ್ತಕ್ಕಂಥದ್ದಾಗ್ಲಿ, ಯಾವುದೇ ರೀತಿ ನೀವು ಅವಕಾಶ ಕೊಡಬೇಡಿ ಅಂತಕ್ಕಂಥದ್ದು ಹೆಣ್ಮಗಳಿಗೂ ರಿಕ್ವೆಸ್ಟ್ ಮಾಡಿದೆ. ಪಾಪ ಅವರು ಫೋನ್ನಲ್ಲಿ ಮಾತಾಡಿದಾಗಲೇ ನನಗೆ ಅರ್ಥ ಆಯ್ತು, ಅವರು ಪಾಪ ಆನೂ ಇಲ್ಲ ಊನೂ ಇಲ್ಲ. ಯಾವ ರೀತಿ ರಾಜ್ಯ ಸರ್ಕಾರ ಯಾವ ರೀತಿ ಇವತ್ತು ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅವರು ಒಂದು ಅಧಿಕಾರವನ್ನ ಅಂತಕ್ಕಂಥದ್ದು ನಿಮ್ ಕಣ್ ಮುಂದೆ ಇವತ್ತು ಸಾಕ್ಷಿ ಕಾಣ್ತಾ ಇದೆ. ಬಿಜೆಪಿ ಜೆಡಿಎಸ್ ಜಂಟಿ ಪ್ರತಿಭಟನೆಗೆ ಮಣಿದ ಅಧಿಕಾರಿಗಳು ಕೊನೆಗೂ ಚುನಾವಣೆ ದಿನಾಂಕ ನಿಗದಿಪಡಿಸಿದೆ. ಸ್ಥಳಕ್ಕಾಗಮಿಸಿದ ಎಸಿ ಜುಲೈ 22ಕ್ಕೆ ಚುನಾವಣೆ ನಡೆಸುವುದಾಗಿ ಘೋಷಣೆ ಮಾಡಿದ್ದಾರೆ. ಬಳಿಕ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ಕೈಬಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಮನಗರ ಪಾಲಿಟಿಕ್ಸ್ಗೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. HDKಗೆ ಕೌಂಟರ್ ಕೊಡೋದಕ್ಕೆ DKಶಿ ಸ್ಕೆಚ್ ರೆಡಿಯಾಗಿದೆ. ಎಲ್ಲ ಅನ್ಕೊಂಡಂಗೆ ಆದರೆ ಇಡೀ ಜಿಲ್ಲೆಯ ಹೆಸರು ಮತ್ತು ಸ್ವರೂಪ ಎರಡೂ ಬದಲಾಗಲಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗುತ್ತಾ ರಾಮನಗರ? ಹಿಡಿದ ಹಠ ಸಾಧಿಸಲು ಹೊರಟ DK ಶಿವಕುಮಾರ್. ರಾಜ್ಯದಲ್ಲಿ ಮತ್ತೆ ಬದಲಾಗುತ್ತಾ ರಾಮನಗರ ಜಿಲ್ಲೆಯ ಹೆಸರು ಅನ್ನುವ ಡೌಟ್ ಶುರುವಾಗಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ DKಶಿ ಹೆಜ್ಜೆ ಹಾಕಿದ್ದಾರೆ. HDK ವಿರುದ್ಧ ತೊಡೆ ತಟ್ಟಿರುವ ಕನಕಪುರ ಬಂಡೆ ಇಡೀ ಜಿಲ್ಲೆ ಮೇಲೆ ಹಿಡಿತ ಸಾಧಿಸೋಕೆ ಹೊರಟಂತೆ ಕಂಡು ಬರ್ತಾ ಇದೆ. ರಾಮನಗರವನ್ನ ಬೆಂಗಳೂರು ದಕ್ಷಿಣವೆಂದು ಮರು ನಾಮಕರಣ ಮಾಡಬೇಕು ಅಂತ DKಶಿ ನಿಯೋಗ ಸಿಎಂಗೆ ಮನವಿ ಸಲ್ಲಿಸಿದೆ. ಇದಕ್ಕೆ ಸಿಎಂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎನ್ನಲಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ನಡೆ ಬಿಜೆಪಿಗರ ಕಣ್ಣನ್ನ ಕೆಂಪಾಗಿಸಿದೆ. ತುಷ್ಟೀಕರಣದ ರಾಜಕಾರಣ ಇಲ್ಲಿ ರಾಮ ಅನ್ನುವಂಥದ್ದು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಅವರಿಗೆ ರಾಮನ ಹೆಸರು ಹೇಳೋದಕ್ಕೇನೆ ರಾಮ ಮಂದಿರದಿಂದ ಹಿಡಿದು ರಾಮನಗರ ಜಿಲ್ಲೆ ಇರೋದನ್ನು ಇವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಹಾಗಾಗಿ ರಾಮನ ಹೆಸರು ಇರುವಂಥ ಈ ಜಿಲ್ಲೆ ಹೆಸರನ್ನು ಬದಲಾಯಿಸಬೇಕು ಅನ್ನುವಂಥ ಭಾವನೆಯಲ್ಲಿ ಇವತ್ತು ತುಷ್ಟೀಕರಣದ ರಾಜಕಾರಣವೂ ಮಾಡ್ತಿದ್ದಾರೆ, ವ್ಯಾಪಾರಕ್ಕೂ ಮಾಡ್ಕೋತಿದ್ದಾರೆ. ಏನಿದು ರಾಮನಗರ ಇತಿಹಾಸ ಅಂತ ನೋಡೋದಾದ್ರೆ 1986ರಲ್ಲಿ ರಾಮನಗರ ಬೆಂಗಳೂರಿನ ಭಾಗವಾಗಿತ್ತು. ಅಖಂಡ ಬೆಂಗಳೂರು ಜಿಲ್ಲೆಯಲ್ಲಿ ರಾಮನಗರವೂ ಒಂದಾಗಿತ್ತು. 1986ರ ನಂತರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಚನೆಯಾಯಿತು. ಈ ಜಿಲ್ಲೆಗೆ ದೊಡ್ಡಬಳ್ಳಾಪುರ, ಹೊಸಕೋಟೆ, ನೆಲಮಂಗಲ, ದೇವನಹಳ್ಳಿ, ಚನ್ನಪಟ್ಟಣ, ರಾಮನಗರ, ಮಾಗಡಿ ಮತ್ತು ಕನಕಪುರ ತಾಲೂಕುಗಳನ್ನು ಸೇರಿಸಲಾಗಿತ್ತು. ಆದರೆ 2007ರಲ್ಲಿ 4 ತಾಲೂಕುಗಳ ರಾಮನಗರ ಜಿಲ್ಲೆಯನ್ನ ಘೋಷಣೆ ಮಾಡಲಾಯಿತು. ಈ ಹೊಸ ಜಿಲ್ಲೆಯಲ್ಲಿ ರಾಮನಗರ, ಮಾಗಡಿ, ಕನಕಪುರ, ಚನ್ನಪಟ್ಟಣ ಅಂತ ಗುರುತಿಸಲಾಯಿತು. ನಮ್ಮ ಜಿಲ್ಲೆ ಪರಿಸ್ಥಿತಿ ನಮ್ಗೆ ಗೊತ್ತು, ನೀವು ಈ ಜಿಲ್ಲೆಯವರಲ್ಲ. ನಿಮಗಿನ್ನೂ ಈ ಜಿಲ್ಲೆ ಬಗ್ಗೆ ಆಗಲಿ, ಈ ಕ್ಷೇತ್ರದ ಬಗ್ಗೆ ಆಗಲಿ ನಿಮಗೆ ಸರಿಯಾದ ರೀತಿಯಾದಂಥ ನಿಮಗೆ ಮಾಹಿತಿಯೂ ಇಲ್ಲ, ಅರಿವು ಇಲ್ಲ ಅಂತ ಕಾಣ್ತದೆ ನಿಮಗೆ.
ಇದ್ದಿದ್ರೆ ಪ್ರಾಯಶಃ ನೀವೆಲ್ಲ ಮಾತಾಡ್ತಾ ಇರಲಿಲ್ಲ. ನಮ್ಮ ಉದ್ದೇಶ ಜಿಲ್ಲೆ ಆಗಿದೆ, ಜಿಲ್ಲೆ ಆಗಿ ಏನೂ ಕೂಡ ಜಿಲ್ಲೆಯಾದಂಥ ಆಗುವಂಥ ಕೆಲಸ ಮೂಲಭೂತ ಸೌಕರ್ಯಗಳು ಆಗಿಲ್ಲ. ಈ ಜಿಲ್ಲೆ ಆಗಿ ನಾವೆಲ್ಲೂ ಯಾವತ್ತೂ ನಾವು ನೋಡೋಕೆ ಆಗ್ತಾ ಇಲ್ಲ. ಸದ್ಯ ರಾಮನಗರ ಜಿಲ್ಲೆ ಮರು ನಾಮಕರಣಕ್ಕೆ ಡಿಕೆಶಿ ಯತ್ನಿಸ್ತಾ ಇದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಘೋಷಣೆ ಮಾಡಲು ಮನವಿ ಮಾಡಿದ್ದಾರೆ. ರಾಮನಗರ, ಚನ್ನಪಟ್ಟಣ, ಮಾಗಡಿ, ಕನಕಪುರ, ಹಾರೋಹಳ್ಳಿ ಸೇರಿ 5 ತಾಲೂಕುಗಳು ಜಿಲ್ಲೆ ರಚನೆಗೆ ಡಿಕೆಶಿ ಪತ್ರ ಬರೆದಿದ್ದಾರೆ. ಇಲ್ಲಿಂದ ಮುಂದೆ ರಾಮನಗರ ವಿಚಾರದಲ್ಲಿ ಸರ್ಕಾರ ಯಾವ ಹೆಜ್ಜೆ ಇಡುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.